ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಅಕ್ಕ ಕರ್ಣ ಸೀರಿಯಲ್ ಪ್ರೋಮೋ ಯಾವಾಗ ಬರುತ್ತೆ, ಅಕ್ಕ ಕರ್ಣ ಸೀರಿಯಲ್ಸ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳನ್ನ ಹಾಕ್ತಾನೆ ಇದ್ದೀರಾ. ಸೊ ಕರ್ಣ ಸೀರಿಯಲ್ ಪ್ರೋಮೋ ಈಗ ಆಲ್ರೆಡಿ ಸೆಕೆಂಡ್ ಪ್ರೋಮೋ ಶೂಟ್ ಮುಗಿದಿದೆ ಆ್ಯಂಡ್ ಎಡಿಟಿಂಗ್ಸ್ ವರ್ಕ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ವರ್ಕೂ ಕಂಪ್ಲೀಟ್ ಆಗಿದೆ ಆ್ಯಂಡ್ ಪ್ರೋಮೋ ಯಾವಾಗ ರಿಲೀಸ್ ಆಗುತ್ತೆ, ನಿಮ್ಮ ಕಣ್ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಕರ್ಣ ಸೀರಿಯಲ್ ಬಂದ್ಬಿಟ್ಟು ತುಂಬಾನೇ ಹೈ ಬಜೆಟ್ ಇರುವಂತಹ ಒಂದು ಸೀರಿಯಲ್ ಆಗಿದೆ. ಸೀರಿಯಲ್ ಇಂಡಸ್ಟ್ರಿನಲ್ಲೇ ಸಿಕ್ಕಾಪಟ್ಟೆ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಸೀರಿಯಲ್ ಇದು. ಸೀರಿಯಲ್ ಮೊದಲನೇ ಪ್ರೋಮೋ ಬಂದ್ಬಿಟ್ಟು ಹತ್ತತ್ರ 11 ಮಿಲಿಯನ್ ವ್ಯೂಸ್ಗಳನ್ನ ಈಗಾಗಲೇ ಪಡೆದುಕೊಂಡಿದೆ. ಆ್ಯಂಡ್ ಈ ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ನಮ್ಮ ಕಿರಣ್ ರಾಜ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಇಬ್ರು ನಾಯಕಿಯರಿರ್ತಾರೆ. ಒಂದು ನಾಯಕಿ ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವರಾಗಿರ್ತಾರೆ ಆ್ಯಂಡ್ ಮತ್ತೊಂದು ನಾಯಕಿ ಬಂದ್ಬಿಟ್ಟು ನಮ್ಮ ನಮ್ರತಾ ಗೌಡ ಅವರಾಗಿರ್ತಾರೆ. ಆ್ಯಂಡ್ ಈ ಸೀರಿಯಲಲ್ಲಿ 3 ಜನನೂ ಕೂಡ ತುಂಬಾ ಹೈಯೆಸ್ಟ್ ರೆಮ್ಯುನರೇಷನ್ ಅನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿದೆ. ನಮ್ಮ ಕಿರಣ್ ರಾಜ್ ಅವರು ಕೂಡ ಈಗ ಆಲ್ರೆಡಿ 3 ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ರೆಡಿ ಆಗಿರುತ್ತೆ ನಮ್ಮ ಕಿರಣ್ ರಾಜ್ ಅವ್ರದ್ದು. ಈಗ 3 ಸಿನಿಮಾಗಳಲ್ಲಿ ಬ್ಯುಸಿ ಇದ್ರೂ ಸಹ ನಮ್ಮ ಕಿರಣ್ ರಾಜ್ ಅವರು ಕರ್ಣ ಸೀರಿಯಲ್ ಅನ್ನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಕರ್ಣ ಸೀರಿಯಲ್ ಮಾಡೋದಕ್ಕೂ ಸಹ ಒಬ್ಬ ನಾಯಕ ನಟ ಒಂದು ಮೂವಿನ ಮಾಡೋದಕ್ಕೆ ಎಷ್ಟು ರೆಮ್ಯುನರೇಷನ್ ಅನ್ನ ಪಡ್ಕೊಂತಾರೋ ಆ ರೇಂಜ್ಗೆ ಕಿರಣ್ ರಾಜ್ ಅವ್ರಿಗೂ ಈ ಸೀರಿಯಲ್ ಅಲ್ಲಿ ರೆಮ್ಯುನರೇಷನ್ ಅನ್ನ ಕೊಡಲಾಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಆ್ಯಂಡ್ ಇನ್ನು ಭವ್ಯ ಗೌಡ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ಗೀತಾ ಸೀರಿಯಲ್ ಅಲ್ಲಿ ತುಂಬಾನೇ ಹಿಟ್ ಆಗಿರುವಂತಹ ಒಂದು ಹುಡುಗಿ ಅಂತಾನೆ ಹೇಳ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ ಅಲ್ಲೂ ಕೂಡ ಸಾಕಷ್ಟು ನೇಮ್ ಫೇಮ್ ಅನ್ನ ಅವರು ಗಿಟ್ಟಿಸ್ಕೊಂಡಿದ್ದಾರೆ. ಆ್ಯಂಡ್ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಯಾವುದೇ ಒಂದು ಸೀರಿಯಲ್ ರಿಲೀಸ್ ಆಯಿತು ಅಂತಂದ್ರೆ, ಹೊಸ ಸೀರಿಯಲ್ಗಳು ಅನೌನ್ಸ್ ಆಯಿತು ಅಂತಂದ್ರೆ ಅಲ್ಲಿ ಮೊದಲು ಕೇಳ್ತಿದ್ದಂತಹ ಹೆಸರು ಅಂತಂದ್ರೆ ಭವ್ಯ ಗೌಡ ಅವರು. ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ನಮ್ಗೆ ಬೇಕು, ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ನಮ್ಗೆ ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು. ಸೊ ಆ ರೀತಿ ತುಂಬಾನೇ ಜೆನ್ಯೂನ್ ಫ್ಯಾನ್ಸ್ಗಳು ನಮ್ಮ ಭವ್ಯ ಗೌಡ ಅವ್ರಿಗಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸೀರಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಹೈಯೆಸ್ಟ್ ರೆಮ್ಯುನರೇಷನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಆ್ಯಂಡ್ ಇನ್ನು ನಮ್ಮ ನಮ್ರತಾ ಗೌಡ ಅವರು ಕೂಡ ನಾಗಿಣಿ ಸೀರಿಯಲ್ ಅಲ್ಲಿ ತುಂಬಾನೇ ಫೇಮಸ್ ಆಗಿದ್ದಂತಹ ಹುಡುಗಿ. ಆ್ಯಂಡ್ ಇನ್ನು ಅವರು ಕೂಡ ಬಿಗ್ ಬಾಸ್ ಸೀಸನ್ 10ಗೆ ಬಂದಿದ್ರು. ಬಿಗ್ ಬಾಸ್ ಸೀಸನ್ 10 ಅಲ್ಲಿ ತಮ್ಮದೇ ಆದಂತಹ ಒಂದು ಕ್ಯಾರೆಕ್ಟರ್ ಇಂದ ಎಲ್ಲರ ಮನಸ್ಸನ್ನ ಅವರು ಗೆದ್ದಿದ್ರು. ಈಗ ಅವ್ರಿಗೂ ಕೂಡ ಒಂದು ಒಳ್ಳೆ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಕರ್ಣ ಸೀರಿಯಲ್ ಅಲ್ಲಿ. 3 ಜನಕ್ಕೂ ಕೂಡ ಒಂದು ಒಳ್ಳೆ ರೆಮ್ಯುನರೇಷನ್ ಅನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಆಕ್ಟರ್ಸ್ಗಳು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಆಕ್ಟರ್ಸ್ಗಳನ್ನ ಹಾಕೊಂಡು ಈ ಒಂದು ಸೀರಿಯಲ್ ಅನ್ನ ಮಾಡ್ತಿದ್ದಾರೆ. ಆ್ಯಂಡ್ ಸೀರಿಯಲ್ ಕೂಡ ತುಂಬಾನೇ ಹಿಟ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಹಿಂದಿನಲ್ಲಿ ಬಂದಂತಹ ರಾಜ್ ಬೇಟ ಅನ್ನುವಂತಹ ಸೀರಿಯಲ್ ಕೂಡ ತುಂಬಾನೇ ಹಿಟ್ ಆಗಿದೆ. ಸೊ ಕನ್ನಡದಲ್ಲೂ ಈ ಒಂದು ಸೀರಿಯಲ್ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೂಡಿಸಿದೆ. ಆ್ಯಂಡ್ ನಮ್ಮ ಅನೂಪ್ ಪ್ರಭಾಕರ್ ಆದಂತಹ ಅವರ ತಾಯಿ ಕೂಡ ಈ ಒಂದು ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ್ಯಂಡ್ ಇನ್ನು ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕಿರಣ್ ರಾಜ್ ಅವರು ಈಗ 3 ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಈ ಒಂದು ಸೀರಿಯಲ್ನ ಮಾಡೋದಕ್ಕೂ ಸಹ ಒಪ್ಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಜನ ಮೆಚ್ಚುವಂತಹ ಕೆಲಸವನ್ನು ಸಹ ನಮ್ಮ ಕಿರಣ್ ರಾಜ್ ಅವರು ಮಾಡ್ತಿದ್ದಾರೆ. ಏನು ಅಂತಂದರೆ ಕಿರಣ್ ರಾಜ್ ಅನ್ನುವಂತಹ ಒಂದು ಫೌಂಡೇಶನ್ ಅನ್ನು ಸಹ ನಮ್ಮ ಕಿರಣ್ ರಾಜ್ ಅವರು ನಡೆಸ್ತಿದ್ದಾರೆ. ಆ್ಯಂಡ್ ಈ ಒಂದು ಫೌಂಡೇಶನ್ ಮೂಲಕ ಸಾಕಷ್ಟು ಬಡ ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸಾಕಷ್ಟು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಿದ್ದಾರೆ. ಅವರ ಹಾಸ್ಪಿಟಾಲಿಟಿನೆಲ್ಲ ಈ ಒಂದು ಫೌಂಡೇಶನ್ ಮುಖಾಂತರ ಕಿರಣ್ ರಾಜ್ ಅವರು ನೋಡ್ಕೊತಿದ್ದಾರೆ. ಸೊ ಇಂತಹ ಕೆಲಸಗಳಲ್ಲೂ ಸಹ ನಮ್ಮ ಕಿರಣ್ ರಾಜ್ ಅವರು ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಪ್ರೋಮೋ ಶೂಟ್ ಕೂಡ ತುಂಬಾನೇ ಅದ್ದೂರಿಯಾಗಿ ಮಾಡಿದ್ದಾರೆ. ಸೆಕೆಂಡ್ ಪ್ರೋಮೋ ಶೂಟ್ ಕೂಡ ಯಾಕೆ ಅಂತಂದ್ರೆ ನಮ್ಮ ಮೊದಲನೇ ಪ್ರೋಮೋ ಶೂಟ್ ಅಂದ್ರೆ ಕಿರಣ್ ರಾಜ್ ಆಕ್ಟಿಂಗ್ ಮಾಡಿದಂತಹ ಕರ್ಣ ಸೀರಿಯಲ್ನ ಮೊದಲನೇ ಪ್ರೋಮೋ ಶೂಟ್ ಈಗ ಆಲ್ರೆಡಿ 11 ಮಿಲಿಯನ್ ವ್ಯೂಸ್ ಅನ್ನ ಕ್ರಾಸ್ ಮಾಡಿದೆ. ಸೊ ಈ ಒಂದು ಪ್ರೋಮೋ ಆಲ್ರೆಡಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಸೆಕೆಂಡ್ ಪ್ರೋಮೋ ಕೂಡ ಇದನ್ನ ಬೀಟ್ ಮಾಡುವಂತೆ ಇರಬೇಕು. ಸೊ ಎಲ್ಲ ವ್ಯೂವರ್ಸ್ನು ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳುವಂತೆ ಇರಬೇಕು ಅಂತ ಹೇಳಿ ಈ ಒಂದು ಪ್ರೋಮೋ ಮೇಲೆ ಸಾಕಷ್ಟು ವರ್ಕ್ ಅನ್ನ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಭವ್ಯ ಗೌಡ ಅವರು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ, ನಮ್ರತಾ ಗೌಡ ಅವರು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ಸೊ ಈ ರೀತಿ ಒಂದು ಪ್ರೋಮೋನ ರೆಡಿ ಮಾಡಿದ್ದಾರೆ. ಇವರು ಸೆಟ್ ಮಾಡಿರುವಂತಹ ಟ್ರೆಂಡನ್ನು ಇವರೇ ಬ್ರೇಕ್ ಮಾಡಬೇಕು, ಇವ್ರು ಸೆಟ್ ಮಾಡಿರುವಂತಹ ಒಂದು ಟಾರ್ಗೆಟನ್ನು ಇವರೇ ರೀಚ್ ಮಾಡಬೇಕು, ಬೇರೆ ಸೀರಿಯಲ್ ಅವ್ರಿಗಿಂತ ನಾವು ಮುಂದಿರಬೇಕು ಅಂತ ಹೇಳಿ ನಾವು ಸೆಟ್ ಮಾಡಿರುವಂತಹ ಟ್ರೆಂಡನ್ನು ನಾವೇ ಬೀಟ್ ಮಾಡೋಣ ಅಂತ ಹೇಳಿ ಈ ಒಂದು ಪ್ರೋಮೋ ಶೂಟನ್ನು ತುಂಬ ರಿಚ್ ಆಗಿ ಮಾಡ್ತಿದ್ದಾರೆ. ಆ್ಯಂಡ್ ಸೀರಿಯಲ್ಲು ಕೂಡ ತುಂಬಾ ಹೈ ಬಜೆಟ್ ಸೀರಿಯಲ್ ಆಗಿದೆ. ಕನ್ನಡ ಇಂಡಸ್ಟ್ರಿನಲ್ಲೇ ಇದೊಂಥರ ಹೈ ಬಜೆಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ಕರ್ಣ ಸೀರಿಯಲ್ ಬರಲಿದೆ ನಮ್ಮ ಮುಂದೆ. ಆ್ಯಂಡ್ ಇನ್ನು ಈ ಒಂದು ಸೀರಿಯಲ್ ಪ್ರೋಮೋ ಯಾವಾಗ ಬರುತ್ತೆ, ಸೀರಿಯಲ್ ಯಾವಾಗಿಂದ ಶುರುವಾಗುತ್ತೆ ಅಂತ ಹೇಳೋದಾದ್ರೆ, ಆ್ಯಂಡ್ ಯಾಕಿಷ್ಟು ಕರ್ಣ ಸೀರಿಯಲ್ ಸೆಕೆಂಡ್ ಪ್ರೋಮೋನ ಬಿಡೋದಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ವರ್ಕ್ಸ್ ಮುಗಿದ್ಬಿಟ್ಟಿದೆ, ಆದರೂ ಕೂಡ ಈ ಒಂದು ಪ್ರೋಮೋನ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ IPL ಇರುವಂತಹ ಕಾರಣದಿಂದಾಗಿ ಈ ಒಂದು ಸೆಕೆಂಡ್ ಪ್ರೋಮೋನ ಇನ್ನೂ ಸಹ ಬಿಟ್ಟಿಲ್ಲ. ಆಲ್ಮೋಸ್ಟ್ ಈಗ IPL ಕ್ರೇಜೇ ಜಾಸ್ತಿ ಆಗಿದೆ. ಸೊ ಯಾವುದೇ ಒಂದು ಸೀರಿಯಲ್ ಬಂದ್ರೂ ಅದ್ರ ಕ್ರೇಜ್ ಕಡಿಮೆ ಇರುತ್ತೆ, IPL ಕ್ರೇಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಕಾರಣಕ್ಕಾಗಿ IPL ಮುಗ್ದೇ
ಮುಗ್ದಿದ ತಕ್ಷಣ ಸೆಕೆಂಡ್ ಪ್ರೋಮೋ ಬಿಡುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಮೇ ಫಸ್ಟ್ ವೀಕ್ ಅಷ್ಟರಲ್ಲೇ ನಿಮಗೆ ಸೆಕೆಂಡ್ ಪ್ರೋಮೋ ಸಿಗುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಮೇ ಎಂಡ್ ಆಗಸ್ಟಲ್ಲಿ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ IPL ಇರೋ ಒಂದೇ ಒಂದು ಕಾರಣಕ್ಕೆ ಈಗ ಈ ಒಂದು ಪ್ರೋಸೆಸ್ ಎಲ್ಲ ಡಿಲೇ ಆಗ್ತಿದೆ. ಸೊ IPL ಮುಗ್ದಿದ ತಕ್ಷಣ ಕರ್ಣ ಸೀರಿಯಲ್ ಪ್ರೋಮೋ ಆಗಿರ್ಬೋದು, ಕರ್ಣ ಸೀರಿಯಲ್ ಆಗಿರ್ಬೋದು ನಿಮ್ಮ ಮುಂದೆ ಇರುತ್ತೆ. ಆ್ಯಂಡ್ ಸಾಕಷ್ಟು ಜನ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವ್ರನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಸೀರಿಯಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಸೊ ಸಾಕಷ್ಟು ಜನ ಏನು ಮಾಡ್ತೀರಾ ಅಂತಂದರೆ ಇವರ ಫ್ಯಾನ್ಸ್ಗಳು ಈ ಕಡೆ ತ್ರಿವಿಕ್ರಮ್ ಅವ್ರನ್ನ ತಗೋತೀರಾ ಮುದ್ದು ಸೊಸೆ ಸೀರಿಯಲಿಂದ, ಆ್ಯಂಡ್ ಈ ಕಡೆ ಭವ್ಯ ಗೌಡ ಅವ್ರನ್ನ ಕರ್ಣ ಸೀರಿಯಲಿಂದ ತಗೋತೀರಾ. ಆ್ಯಂಡ್ ಇವರಿಬ್ಬರದು ಮರ್ಜ್ ಮಾಡಿ ಒಂದು ವಿಡಿಯೋನ ಹಾಕ್ತೀರಾ. ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಅವರಿಬ್ಬರೇ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ದಾರೋ ಅಥವಾ ಅವರವರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೋ ಗೊತ್ತಿಲ್ಲ, ಬಟ್ ಒಂದು ಡಿಸ್ಟೆನ್ಸ್ ಅನ್ನೋದನ್ನ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡೋಣ. ಇಫ್ ಇನ್ ಕೇಸ್ ನಿಮಗೆ ಆ ರೀತಿ ಎಡಿಟ್ ಮಾಡಬೇಕು ಅಂತ ಅನಿಸಿದ್ರೆ ಲೈಕ್ ಸೀರಿಯಲಲ್ಲಿ ಇರುವಂತಹ ಪೇರ್ಗಳಿಗೆ ಎಡಿಟ್ ಮಾಡಿ, ಲೈಕ್ ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವ್ರ ಜೊತೆ ಎಡಿಟ್ ಮಾಡಿ, ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಪ್ರತಿಮಾ ಅವ್ರ ಜೊತೆ ಎಡಿಟ್ ಮಾಡಿ. ಸೊ ಆಗ ಸೀರಿಯಲ್ಗೂ ಕೂಡ ಒಂದು ಕ್ರೇಜ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಅವರು ಸೀರಿಯಲಲ್ಲಿ ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಕೂಡ ಸಿಗುತ್ತೆ. ಯಾಕೆ ಅಂತಂದರೆ ಜನ ಜಾಸ್ತಿ ನೋಡಿದಷ್ಟು ಅವ್ರಿಗೆ ಸೀರಿಯಲಲ್ಲಿ ಬರುವಂತಹ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಸೊ ನಾವು ಈ ರೀತಿ ಸಪೋರ್ಟ್ ಕೂಡ ಮಾಡ್ಬೋದು. ಈ ಕಡೆ ತ್ರಿವಿಕ್ರಮ್ ಅವ್ರನ್ನ ತಗೊಂಡು ಈ ಕಡೆ ಭವ್ಯ ಗೌಡ ಅವ್ರನ್ನ ತಗೊಂಡು ಎಡಿಟ್ ಮಾಡೋದ್ರಿಂದ ಸೀರಿಯಲ್ಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಗೋದಿಲ್ಲ. ಬಟ್ ನೀವು ಅವರವರ ಪೇರ್ಗಳ ಜೊತೆ ವಿಡಿಯೋಸ್ಗಳನ್ನ ಮಾಡಿದ್ರೆ ಸೀರಿಯಲ್ಗೂ ಕೂಡ ಸಪೋರ್ಟ್ ಸಿಗ್ದಾಗುತ್ತೆ. ಸೊ ಈ ಒಂದೇ ಒಂದು ಕಾರಣಕ್ಕೆ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ. ಆ್ಯಂಡ್ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇಲ್ಲ. ಆ್ಯಂಡ್ ನಾನು ಕೂಡ ಒಂದು ಕಾಲದಲ್ಲಿ ತ್ರಿವ್ಯಾ ಫ್ಯಾನ್ಸ್ ಆಗಿದ್ದೋಳೇನೆ. ಆ್ಯಂಡ್ ತ್ರಿವ್ಯಾ ಅಂದರೆ ಅವರಿಬ್ಬರೇ ದೂರ ಆದಮೇಲೆ ನಾವು ತ್ರಿವ್ಯಾ ಅಂತ ಅಂದ್ಕೊಂಡಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ ಹೇಳಿ ಅದನ್ನು ತಿಳ್ಕೊಂಡು ಈಗ ಸೊ ಅವ್ರ ಬಗ್ಗೆ ಇದ್ದಂತಹ ಕ್ರೇಜನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಎಸ್, ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದಾದರೆ ನಮ್ಮ ಭವ್ಯ ಗೌಡ ಅವರು ಲೈಕ್ ಕಣ್ಣಲ್ಲೇ ಆಟ ಆಡಿಸ್ಬಿಡ್ತಾರೆ ಎಲ್ಲರೂ ಅಂತಲೇ ಹೇಳ್ಬೋದು. ನಮ್ಮ ಕಿರಣ್ ರಾಜ್ ಅವರು ಕೂಡ ಒಬ್ಬ ಡೀಸೆಂಟ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನಮ್ಮ ನಮ್ರತಾ ಗೌಡ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕೂಡ ಒಂದು ಒಳ್ಳೆಯ ನಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ನಮ್ರತಾ ಗೌಡ ಅವರು ಚಿಕ್ಕ ವಯಸ್ಸಿಂದನೇ ಆ್ಯಕ್ಟಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ, ಬಾಲನಟಿ ಅಂತಲೇ ಹೇಳ್ಬೋದು. ಆವತ್ತಿಂದ ಇವತ್ತಿನವರೆಗೂ ಅವರ ಒಂದು ಕ್ರೇಜ್ ಅನ್ನೋದು ಇನ್ನೂ ಸಹ ಹಾಗೇ ಇದೆ. ಆ್ಯಂಡ್ ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಪ್ರೋಮೋ ಕೂಡ ಸಿಕ್ಕಾಪಟ್ಟೆ, ಫಸ್ಟ್ ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಸೆಕೆಂಡ್ ಬರುವಂತಹ ಪ್ರೋಮೋ ಕೂಡ ಈ ಒಂದು ಪ್ರೋಮೋ ಸೆಟ್ ಮಾಡಿದೆಯಂತಲ್ಲ ಟಾರ್ಗೆಟು, ಲೈಕ್ 11 ಮಿಲಿಯನ್ ವ್ಯೂಸ್ ಅನ್ನೋದು ಸೆಟ್ ಮಾಡಿದೆಯಲ್ಲ, ಅದನ್ನು ರೀಚ್ ಮಾಡುತ್ತಾ, ಅದನ್ನು ಬೀಟ್ ಮಾಡುತ್ತೆ ಅಂತ ಅನಿಸುತ್ತಾ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ನನಗನ್ಸೋ ಪ್ರಕಾರ ಈ 11 ಮಿಲಿಯನ್ ವ್ಯೂಸ್ ಫಸ್ಟ್ ಪ್ರೋಮೋಗೆ ಏನಾಗಿದೆ, ಸೆಕೆಂಡ್ ಪ್ರೋಮೋಗೆ ಅಷ್ಟು ಆಗಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಲೈಕ್ ಫಸ್ಟ್ ಪ್ರೋಮೋನ ಬಿಟ್ಟಾಗ ಆ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಭವ್ಯ ಗೌಡ ಅವ್ರು ಬೇಕು, ರಜನಿ ರಾಘವನ್ ಅವ್ರು ಬೇಕು ಅಥವಾ ಮೋಕ್ಷಿತಾ ಅವ್ರು ಬೇಕು ಅಂತ ಹೇಳಿನೇ ಸಾಕಷ್ಟು ಆ ಒಂದು ವಿಡಿಯೋ ವೈರಲ್ ಆದಂತಹ ಸಾಧ್ಯತೆ ಜಾಸ್ತಿ ಇತ್ತು. ಸೊ ಈ ಕಾರಣಕ್ಕಾಗಿ ಸೊ ಈಗ ಸೆಕೆಂಡ್ ಪ್ರೋಮೋ ಬಿಟ್ಟಾಗ ಆ ಒಂದು ಕನ್ಫ್ಯೂಷನ್ಸ್ ಇಲ್ಲ ಯಾರಿಗೂ. ಲೈಕ್ ಕಿರಣ್ ರಾಜ್ ಅವರೇ ನಾಯಕ ಆ್ಯಂಡ್ ಭವ್ಯ ಗೌಡ ಅವರು ನಮ್ರತಾ ಗೌಡ ಅವರು ಇಬ್ಬರು ಕೂಡ ನಾಯಕಿಯರು ಅಂತ ಈಗ ಆಲ್ರೆಡಿ ಕ್ಲಿಯರ್ ಆಗೋಗಿದೆ. ಸೊ ಆ ಕನ್ಫ್ಯೂಷನ್ ಅನ್ನೋದು ಇಲ್ಲ. ಫಸ್ಟ್ ಪ್ರೋಮೋ ಆ ಕನ್ಫ್ಯೂಷನಲ್ಲೇ ಅರ್ಧ ಹಿಟ್ ಆಗೋಯ್ತು ಅಂತ ಹೇಳ್ಬೋದು. ಸೊ ಈಗ ಸೆಕೆಂಡ್ ಪ್ರೋಮೋದಲ್ಲಿ ಆ ರೀತಿಯಾದಂತಹ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಸೊ ಈ ಕಾರಣಕ್ಕಾಗಿ ಆ ರೇಂಜ್ಗೆ ಹಿಟ್ ಆಗೋದು ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ. ಬಟ್ ಹೇಳಲಿಕ್ಕಾಗಲ್ಲ, ಅವರು ತುಂಬ ರಿಚ್ ಆಗಿ ತೆಗಿಬೇಕು ಅಂತ ಅಂದ್ಕೊಂಡು ತುಂಬಾ ಪ್ಲ್ಯಾನ್ಸನ್ನು ಮಾಡಿಕೊಂಡು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು ತುಂಬಾ ಒಂದು ಹೈ ಬಜೆಟ್ ಸೀರಿಯಲ್ನ ಕೊಡೋದಕ್ಕೆ ಹೊರಟಿದ್ದಾರೆ ನಮ್ಮ ಮುಂದೆ. ಸೊ ಪ್ರೋಮೋ ಕೂಡ ತುಂಬಾ ರಿಚ್ ಆಗಿ ಬರುವಂಥ ಚಾನ್ಸಸ್ ತುಂಬ ಇದೆ. ಸೊ ಈ ಕಾರಣಕ್ಕಾಗಿ ಹಿಟ್ ಆದರೂ ಆಗ್ಬೋದು, ಆ ಒಂದು ಟಾರ್ಗೆಟ್ನ ರೀಚ್ ಮಾಡಿದ್ರು ಮಾಡ್ಬೋದು, ಮಾಡ್ದಿರನೂ ಇರ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಈ ಒಂದು ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಲೈಕ್ ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ನ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗುತ್ತಾ ಇಲ್ವಾ? ಆ್ಯಂಡ್ ಈ ಒಂದು ಸೀರಿಯಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಸೀರಿಯಲ್ ಇಷ್ಟೊಂದು ಡಿಲೇ ಆಗ್ತಿರೋದಕ್ಕೆ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.